ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯೇತಿಂ ಭಜೆ. ಸಂಸ್ಥಾನರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನಶೂರಮಾಧವಾನ್ ಪ್ರಸನ್ನಶೂರಮಾಧವಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರಮಾಧವಾನ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೇ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾವಲ್ಲಭ ಮಾಧವತೀರ್ಥಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಶಕ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ ಸ್ಕಂದಸ್ಕಂದಧರೋ ಧುರ್ಯೋ ವರದೋ ವಾಯುವಾಹನಃ ವಾಸುದೇವೋ ಬೃಹದ್ಭಾನುರಾದಿದೇವಃ ಪುರಂದರಃ. ನಿನ್ನೆ ದಿನ ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ವರದಃ ಎಂಬುವಂತಹ ಭಗವಂತನ ನಾಮವನ್ನು ಹೇಳ್ಕೊಳ್ತಾ ಇದ್ದೇವೆ. ನಿನ್ನೆ ದಿನ ಬ್ರಹ್ಮಾದಿ ದೇವತೆಗಳು ಕೊಡುವಂತಹ ಕೆಲವು ವರಗಳನ್ನು ಖಂಡಿಸುತ್ತಾನೆ, ಕೆಲವು ಸುಳ್ಳಾಗಿ ಮಾಡ್ತಾನೆ. ಯಾಕೆ ಅಂತ ಹೇಳಿದರೆ, ಯಾರು ದೈತ್ಯರಿಗೆ ಏನು ವರಗಳನ್ನು ಕೊಟ್ಟಿರ್ತಾರೆ ಆ ವರಗ ಬಲದಿಂದ ಆ ದೈತ್ಯರು ಲೋಕಕಂಟಕರಾದಾಗ ಅವುಗಳನ್ನು ಭಂಗ ಮಾಡ್ತಾನೆ ವರಗಳನ್ನು. ಆದರೆ ಭಗವಂತನ ವರವನ್ನು ನಿಯಂತ್ರಣ ಮಾಡುವವರು ಭಂಗ ಮಾಡುವವರು ಯಾರೂ ಇಲ್ಲ. ಭಗವಂತ ಬ್ರಹ್ಮರುದ್ರಾದಿಗಳಂತೆ ಅಯೋಗ್ಯರಿಗೆ ವರಗಳನ್ನು ಕೊಡುವುದೇ ಇಲ್ಲ. ಮತ್ತು ನೀವು ಅನ್ಬಹುದು, ಯಾಕೆ ಭಗವಂತನೇ ಅಲ್ಲ ಇವ್ರ ಕೈಲಿ ಕೊಡಿಸೋದು ಅಯೋಗ್ಯರಿಗೆ ಬ್ರಹ್ಮರುದ್ರಾದಿಗಳ ದ್ವಾರ ವರವನ್ನು ಅಂತ ಹೇಳಿದರೆ, ಅದು ಭಗವಂತನ ಒಂದು ಜಗದ್ವ್ಯಾಪಾರದಲ್ಲಿ ಒಂದು ಭಾಗ, ಅವನ ಲೀಲೆಯಲ್ಲಿ ಒಂದು ಭಾಗ. ನಿನ್ನೆ ನಾನು ಹೇಳಿದಂತೆ ತ್ರಿವಿಧ ಜೀವರಾಶಿಗಳು ಅವರವರು ಸಾಧನೆ ಮಾಡಿಕೊಂಡು ಅವರವರ ಗತಿಗಳು ಸೇರುವುದಕ್ಕಾಗಿ ಏನು ಮಾಡಬೇಕು ಅದನ್ನು ಬ್ರಹ್ಮರುದ್ರಾದಿ ದೇವತೆಗಳ ದ್ವಾರ ಅವರಲ್ಲಿ ತಾನು ಇದ್ದು ತಾನು ಮಾಡಿ ಅವರಿಂದ ಮಾಡಿಸಿ ತಾಮಸ ಜೀವರಾಶಿಗಳಿಗೂ ಅವರ ಸೇರಬೇಕಾದಂತಹ ಅಂಧಂತಮಸ್ಸು ಎಂಬ ಗತಿಯನ್ನು ಅವರನ್ನು ಸೇರುವಂತೆ ಮಾಡ್ತಾನೆ ಭಗವಂತ. ಇನ್ನು ಬಂದರೆ ಇವತ್ತು ವಂ ವರಂ ಚ ತತ್ ರಂ ಸುಖಂ ವರಂ ಶ್ರೇಷ್ಠ ಸುಖಂ ತತ್ ದದಾತೀತಿ ವರದಃ ಭುವಃ ಇತಿ ವ್ಯಾಹೃತೇಃ ಭೂತಿವರಃ ಇತಿ ವ್ಯಾಖ್ಯಾತೃಭಿಃ ಶ್ರೀಮದಾಚಾರ್ಯೈಃ ವಕಾರಸ್ಯ ವರಾರ್ಥಕತ್ವಂ ಸೂಚಿತಂ. ವಂ ವರಂ ಚ ತತ್ ರಂ ಸುಖಂ ವರಂ. ವರದಲ್ಲಿ ವ ರಂ. ವಂ ಅಂದರೆ ವರ ವರಂ. ಚ ತತ್ ರಂ ಸುಖಂ ವರಂ ಶ್ರೇಷ್ಠ ಸುಖಂ. ಅಂದರೆ ವರ ಅಂದರೆ ಶ್ರೇಷ್ಠವಾದ ಸುಖವನ್ನು ಯೋಗ್ಯರಿಗೆ ನೀಡುವವನಾದ ಕಾರಣ ಭಗವಂತನಿಗೆ ವರದಃ ಅಂತ ಹೆಸರು. ದೈತ್ಯರಿಗೆ ಹೇಗೆ ಶ್ರೇಷ್ಠವಾದ ಸುಖವು ಲಭಿಸದೆ ಅವರಿಗೆ ದುಃಖವನ್ನು ಕೊಡ್ತಾನೋ ಹಾಗೆ ಯೋಗ್ಯರಾದ ಸಾತ್ವಿಕ ಜೀವರಾಶಿಗಳಿಗೆ ಶ್ರೇಷ್ಠವಾದ ಸುಖ ಅಂತ ಹೇಳಿದರೆ
ಶಾಶ್ವತವಾದ ಶುದ್ಧವಾದ ಸುಖ ಎಂಬ ಮೋಕ್ಷವೇ ಉತ್ಕೃಷ್ಟವಾದ ಸುಖ. ಅಂತಹ ಶ್ರೇಷ್ಠವಾದ ಸುಖವನ್ನು ಯೋಗ್ಯರಿಗೆ ಕೊಡುವವನಾದ ಕಾರಣ ಭಗವಂತನಿಗೆ ವರದಃ ಅಂತ ಹೆಸರು. ಇನ್ನು ವರಂ ಶ್ರೇಷ್ಠ ಸುಖಂ ಅಯೋಗ್ಯೈ ಲಬ್ಧಂ ಯಥಾ ನ ಸ್ಯಾತ್ ತಥಾ ದ್ಯತಿ ಖಂಡಯತಿ ಇತಿ ವರದಃ. ಯೋಗ್ಯರಿಗೆ ಶ್ರೇಷ್ಠವಾದ ಸುಖವನ್ನು ಕೊಡುವವನಾದರೆ ಅಯೋಗ್ಯರಿಗೆ ಶ್ರೇಷ್ಠವಾದ ಸುಖ ದೊರಕದಂತೆ ಮಾಡುವವನು. ಅಂದರೆ ಅಯೋಗ್ಯರಿಗೆ ಶ್ರೇಷ್ಠವಾದ ಮುಕ್ತಿ ಸುಖ ದೊರಕದೆ ಮಾಡ್ತಾನೆ. ಯಾರಿಗೆ? ತಾಮಸ ಜೀವರಾಶಿಗಳಾದಂತಹ ದೈತ್ಯರಿಗೆ. ಇನ್ನು ಸುವಹ ಸುಬಲರೂಪತ್ವಾತ್ ತೈತ್ರೇಯೋಪನಿಷತ್ ಭಾಷ್ಯದಲ್ಲಿ ಇತ್ಯತ್ರ ವಕಾರಸ್ಯ ಬಲಾರ್ಥಕತ್ವಂ ಸೂಚಿತಂ ಏವಂ ಚ ವಂ ಬಲಂ ರಂ ಸುಖಂಚ ದದಾತೀತಿ ವರದಃ. ಈ ವರಶಬ್ದಕ್ಕೆ ಇಲ್ಲೇನು ಹೇಳ್ತಾ ಇದ್ದಾರೆ? ಬಲ ಸುಖ, ಬಲವನ್ನು ಸುಖವನ್ನು ಕೊಡುವವನಾದ ಕಾರಣ ಭಗವಂತನಿಗೆ ವರದಃ ಅಂತ ಹೆಸರು. ಇನ್ನು ವಾಹ ವರಾಹ ಶ್ರೇಷ್ಠಾಃ ರದಾಃ ದಂತಾಃ ಯಸ್ಯ ಸಹ ವರದಃ. ವಾಹ ವರಾಹ ಅಂದರೆ ಶ್ರೇಷ್ಠವಾದ, ರದಾಹ ದಂತಾಹ ಹಲ್ಲುಗಳು, ಅಂದರೆ ಶ್ರೇಷ್ಠವಾದ ಹಲ್ಲುಗಳು ಯಾವನಿಗೆ ಇದೆಯೋ ಅವನು ವರದಃ. ಭಗವಂತನಿಗೆ ಶ್ರೇಷ್ಠವಾದ ಹಲ್ಲುಗಳಿದೆ. ವಜ್ರ ನಖಾಯ ವಿದ್ಮಹೇ ತೀಕ್ಷ್ಣ ದಂಷ್ಟ್ರಾಯ ಧೀಮಹೇ ತನ್ನೋ ನಾರಸಿಂಹ ಪ್ರಚೋದಯಾತ್. ಶ್ರೇಷ್ಠವಾದ ಹಲ್ಲುಗಳು ಉಳ್ಳವನು ಭಗವಂತ. ಆದ ಕಾರಣ ಅವನಿಗೆ ವರದಃ ಅಂತ ಹೆಸರು. ಇನ್ನು ಸರಿ, ಆ ಹಲ್ಲುಗಳು ಎಂಥದ್ದು, ದಂತಗಳು ಎಂಥದ್ದು ಅಂತ ಹೇಳಿದರೆ, ನಮಗೂ ದಂತಗಳಿವೆ. ನಮ್ಮ ಹಲ್ಲುಗಳು ಒಂದು ವಯಸ್ಸಿನವರೆಗೂ 40 ವರ್ಷ 40-50 ವರ್ಷ ಅದಾದಮೇಲೆ ಏನಾಗುತ್ತೆ, ಹಲ್ಲುಗಳೆಲ್ಲ ಸಡಲತ್ತೆ, ಹುಳುಕಾಗತ್ತೆ, ಅದು ಲೂಸ್ ಆಗುತ್ತೆ, ಬಿದ್ದು ಹೋಗುತ್ತೆ. ಆ ವಯಸ್ಸಾದ ಮೇಲೆ ಹಲ್ಲುಗಳಿಂದ ತಿಂದು ಆನಂದ ಪಡುವ ಸುಖಕ್ಕಿಂತ ಹಲ್ಲು ನೋವು, ಹಲ್ಲುಗಳು ಹುಳುಕು, ಇದರಿಂದ ಹಲ್ಲುಗಳಿಂದ ನಮಗೆ ದುಃಖವೇ ಆಗತ್ತೆ. ಆದರೆ ಭಗವಂತನ ದಂತಗಳು ಆ ರೀತಿ ಅಲ್ಲ. ವಾಹ ಸುಖಾತ್ಮಕಾಃ ರದಾಃ ದಂತಾಃ ಯಸ್ಯ ಸಹ ವರದಃ. ಸ್ವಃ ಇತಿ ವ್ಯಾಹೃತೇಃ ಅನಂತಸುಖಃ ಇತಿ ವ್ಯಾಖ್ಯಾನೇನ ವಕಾರಸ್ಯ ಸುಖಾರ್ಥಕತ್ವಂ ಸೂಚಿತಂ ಅಂತ ಹೇಳ್ತಾ ಇದ್ದಾರೆ. ಇನ್ನು ವಾಹ ಸುಖಾತ್ಮಕಾಃ, ವಾಹ ಅಂದರೆ ಸುಖಾತ್ಮಕವಾದ, ರದಾಹ ಅಂದರೆ ದಂತಾಹ ಅಂದರೆ ಸುಖಾತ್ಮಕವಾದ ದಂತಗಳು ಯಾವನಿಗೆ ಇದೆಯೋ ಅವನು ವರದಃ. ಓಂ ಭೂರ್ಭುವ ಸ್ವಃ ಅಂತ ಏನು ಸ್ವಃ ಅಂತ ಈ ವ್ಯಾಹೃತಿ ಇದೆ. ವ್ಯಾಹೃತಿಗೆ ಅನಂತ ಸುಖ ಅಂತ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಆದ ಕಾರಣ ಸುಖ ಸ್ವರೂಪಗಳಾದಂತಹ ಹಲ್ಲುಗಳು ಉಳ್ಳವನು ಭಗವಂತ. ಈ ಭಗವಂತನ ದಂತಗಳು ಅವನ ಸ್ವರೂಪಾತ್ಮಕವಾಗಿಯೇ ಇದೆ, ಅವನಂತೆ ಸುಖ ಸ್ವರೂಪಗಳಾಗಿದೆ. ಭಗವಂತ ಸುಖ ಜ್ಞಾನಾನಂದಾತ್ಮಕನಾದವನು. ಅವನ ಶರೀರವೇ ಹೇಗೆ ಅಂದರೆ ಜ್ಞಾನಾನಂದಗಳೇ ದೇಹವಾಗಿ ಉಳ್ಳವನು, ಸುಖ ಸ್ವರೂಪಿ ಅವನು. ಆದ ಕಾರಣ ಅವನ ದೇಹದಲ್ಲಿ ದಂತಗಳು ಒಂದು ಭಾಗ ಆದ ಕಾರಣ ಅವನ ದೇಹದಂತೆ ಅವನ ದಂತಗಳು ಸ್ವರೂಪಾತ್ಮಕವಾಗಿದೆ, ಸುಖಾತ್ಮಕವಾಗಿದೆ. ನಾನು ಎಷ್ಟೋ ಬಾರಿ ಹೇಳಿದಂತೆ, ಒಂದೇ ಗೋವಿಂದಂ ಆನಂದ ಜ್ಞಾನದೇಹಂ ಪತಿಂ ಶ್ರಿಯಃ. ಏನು ಒಂದೇ ಗೋವಿಂದಂ ಆನಂದ ಭಗವಂತನ ಶರೀರ ಎಂಥದ್ದು ಅಂದರೆ ಜ್ಞಾನಾನಂದಗಳೇ ದೇಹವಾಗಿ ಉಳ್ಳವನು. ಹೇಗೆ ಅಂದರೆ ಒಂದು ಸಕ್ಕರೆ ಬೊಂಬೆಯಲ್ಲಿ ಪಾದದಿಂದ ಶಿರಸ್ಸಿನ ಪರ್ಯಂತ ಎಲ್ಲ ಒಂದೇ ಸಿಹಿ ಇರುತ್ತೆ.
ಪಾದ ನೀಚಸ್ಥಾನ ಅಂತ ಹೇಳಿ ಸಿಹಿ ಕಡಿಮೆ ಇರೋದಾಗಲಿ, ಶಿರಸ್ಸು ಉಚ್ಚಸ್ಥಾನ ಅಂತೇಳಿ ಸಿಹಿ ಜಾಸ್ತಿ ಇರೋದಾಗಲಿ ಆಗಲ್ಲ. ಆಪಾದ ಮೌಳಿ ಪರ್ಯಂತ ಸಕ್ಕರೆ ಬೊಂಬೆಯಲ್ಲಿ ಹೇಗೆ ಒಂದೇ ರೀತಿಯಾಗಿ ಸಿಹಿ ಇರುತ್ತೋ, ಅಂದರೆ ಸಕ್ಕರೆಯೇ ಬೊಂಬೆಯಾಗಿ ಪರಿಣಾಮ ಹೊಂದಿದೆ. ಅಲ್ಲಿ ಸಕ್ಕರೆಯೇ ಅಲ್ಲಿ ಆ ರೂಪದಲ್ಲಿದಷ್ಟೇ, ಬೊಂಬೆ ಬೇರೆ ಅಲ್ಲ, ಸಕ್ಕರೆ ಬೇರೆ ಅಲ್ಲ. ಹಾಗೆ ಭಗವಂತನು ಜ್ಞಾನಾನಂದಗಳೇ ಸ್ವರೂಪಾತ್ಮಕವಾಗಿರುವಾಗ, ಸುಖವೇ ಸ್ವರೂಪಾತ್ಮಕವಾಗಿ ಅವನ ದೇಹ ಇರುವಾಗ, ಆ ದೇಹದಲ್ಲಿ ಒಂದಾದಂತಹ ದಂತಗಳೂ ಕೂಡ ಸ್ವರೂಪಾತ್ಮಕವಾಗಿದೆ, ಸುಖ ಸ್ವರೂಪಗಳಾಗಿದೆ. ಇನ್ನು ವರದಃ ಮೋಕ್ಷದಃ, ಮೋಕ್ಷದ ಯಾರು ಅಂದರೆ ಭಗವಂತ. ವರದಃ ಅಂದರೆ ಮೋಕ್ಷದಃ ಅಂತ ಅರ್ಥ, ಮೋಕ್ಷವನ್ನು ಕೊಡುವವನಾದ ಕಾರಣ. ಸಾತ್ವಿಕ ಜೀವರಾಶಿಗಳು ಏನಿದ್ದಾರೆ, ಸಾತ್ವಿಕ ಜೀವರಾಶಿಗಳು ಸಾಧನೆ ಮಾಡಿಸಿ ಅವರಿಗೆ ಬೇಕಾದಂತಹ ಚತುರ್ವಿಧ ಪುರುಷಾರ್ಥಗಳಲ್ಲಿ ಕೊನೆಯದಾದಂತಹ ಶ್ರೇಷ್ಠವಾದಂತಹ ಮೋಕ್ಷವನ್ನು ಕೊಡತಕ್ಕವನು. ಆದ ಕಾರಣ ವರದಃ ಅಂತ ಅವನಿಗೆ ಹೆಸರು. ಇನ್ನು ಹಿಂಸಾರ್ಥದವತೇರಚಿ ಅವಾ ದೈತ್ಯ ಹಿಂಸಕ ರಥ ಯಸ್ಯೇತಿ ಅವರದಃ ಇತ್ಯಪಿ ವದಂತಿ. ಅಂತಿಮಾರ್ಥಃ ಅವರದಃ ಇತಿ ಪದಚ್ಛೇದಮಂಗೀಕೃತ್ಯೋಕ್ತಃ. ಅವನು ಅವರದಃ ಅಂತ ಪದಚ್ಛೇದ ಮಾಡಿಕೊಂಡಾಗ ದೈತ್ಯರನ್ನು ಹಿಂಸಿಸುವಂತಹ ದಂತಗಳು ಉಳ್ಳವನು. ಹೌದು, ಯಾವ ಭಗವಂತನ ದಂತಗಳು ಸುಖಾತ್ಮಕವಾಗಿ ಇದೆಯೋ, ಯಾವ ದಂತಗಳು ಭಗವಂತನಿಗೂ ಭಗವಂತನ ಅವಯವಗಳಿಗೂ ಭಗವಂತನಿಗೂ ಭಗವಂತನ ಅವತಾರಗಳಿಗೂ ಭಗವಂತನಿಗೂ ಭಗವಂತನ ರೂಪಗಳಿಗೂ ಅಭೇದವಿದೆ. ಅವನು ಬೇರೆ ಅಲ್ಲ, ಅವನ ರೂಪಗಳು ಬೇರೆ ಅಲ್ಲ, ಅವನ ಅವಯವಗಳು ಬೇರೆ ಅಲ್ಲ. ಯಾವ ಭಗವಂತನ ದಂತಗಳು ಸ್ವರೂಪಾತ್ಮಕವಾಗಿದ್ದು ಅವನ ದಂತಗಳು ಸಾತ್ವಿಕರಿಗೆ ಮೋಕ್ಷವನ್ನು ಕೊಡುತ್ತವೋ, ಅದೇ ದಂತಗಳು ದಂತಗಳು ದೈತ್ಯರನ್ನು ಹಿಂಸಿಸುತ್ತೆ. ಆದ ಕಾರಣ ಅವರದಃ ಅಂತ ಕೂಡ ಆ ಪದಚ್ಛೇದದಿಂದ ಹೇಳಬಹುದು ಅಂತ ಹೇಳ್ತಾ, ಅಂತಿಮಾರ್ಥಃ ಅವರದಃ ಇತಿ ಪದಚ್ಛೇದಂ ಅಂಗೀಕೃತ್ಯೋಕ್ತಃ. ಈ ರೀತಿಯಾಗಿ ಭಗವಂತ ವರಗಳನ್ನು ಕೊಡುವವರಲ್ಲಿ ಉತ್ಕೃಷ್ಟನಾಗಿದ್ದಾನೆ. ಉತ್ಕೃಷ್ಟವಾದಂತಹ ಮೋಕ್ಷ ಎಂಬ ವರವನ್ನು ಭಗವಂತ ಒಬ್ಬನೇ ಕೊಡುವವನಾಗಿದ್ದಾನೆ. ಆದ ಕಾರಣ ಭಗವಂತನಿಗೆ ವರದಃ ಅಂತ ಹೆಸರು ಅಂತ ಹೇಳ್ತಾ, ಇನ್ನು ನಮಗೆ ಬ್ರಹ್ಮ ವಿಷ್ಣು ಇವರು ಭಕ್ತರಿಗೆ ವರಗಳನ್ನು ಕೊಡ್ತಾರೆ. ಆದರೆ ರುದ್ರದೇವರು ಎಲ್ಲರಕ್ಕಿಂತ ಹೆಚ್ಚು, ಬ್ರಹ್ಮ ವಿಷ್ಣುಗಳಕ್ಕಿಂತ ಹೆಚ್ಚು ವರಗಳನ್ನು ಕೊಡ್ತಾರೆ, ಕ್ಷಿಪ್ರವಾಗಿ ಕೊಡ್ತಾರೆ. ರುದ್ರದೇವರು ಕ್ಷಿಪ್ರವಾಗಿ ಅಂದರೆ ಬೇಗನೆ ಕೊಟ್ಬಿಡ್ತಾರೆ ವರಗಳು. ಅದಕ್ಕೆ ನೀವು ನೋಡಿ, ಸಾಧ್ಯವಾದಷ್ಟು ಈ ರಾಕ್ಷಸರೆಲ್ಲ ರುದ್ರದೇವರನ್ನ ಕುರಿತೇ ತಪಸ್ಸು ಮಾಡ್ತಾರೆ. ಬ್ರಹ್ಮ ಸ್ವಲ್ಪ ನಿಧಾನಕ್ಕೆ ಕೊಡ್ತಾನೆ, ಭಗವಂತಂತೂ ಕೊಡೋದೇ ಬಹಳ ಕಷ್ಟ, ಭಗವಂತನನ್ನು ಮೆಚ್ಚಿಸೋದು ಕಷ್ಟ. ಭಗವಂತ ಹೆಚ್ಚು ವರಗಳು ಕೊಟ್ಟಂತೆ ಎಲ್ಲಿ ಇರಲ್ಲ. ಆದರೆ ರುದ್ರದೇವರು ಬೇಗನೆ ವರಗಳು ಕೊಟ್ಬಿಡ್ತಾರೆ, ಅವನ್ನು ಕುರಿತು ತಪಸ್ಸು ಮಾಡಿದರೆ ಸಾಕು ವರಗಳು ಕೊಟ್ಬಿಡ್ತಾರೆ. ಹೀಗಿರುವಾಗ ಅದಕ್ಕೆ ರುದ್ರದೇವರ ಭಕ್ತರ ಸಂಖ್ಯೆ ಹೆಚ್ಚಾಗಿರುತ್ತೆ. ಆದ್ದರಿಂದ ಎಲ್ಲರಕ್ಕಿಂತ ರುದ್ರದೇವರು ವರಗಳನ್ನು ಕೊಡ್ತಾರಾದ ಕಾರಣ ಹೆಚ್ಚಾಗಿ ಈ ವರದಃ ಎಂಬುವ ಹೆಸರು ರುದ್ರದೇವರಿಗೆ ಮುಖ್ಯವಾಗಿರಬೇಕಲ್ಲ, ಪರಮ ಮುಖ್ಯ ವೃತ್ತಿಯಿಂದ ರುದ್ರದೇವರಿಗೆ ವರದಃ ಎಂಬುವ ಹೆಸರಿರಬೇಕಲ್ಲ. ಅದಕ್ಕೊಂದು ದೃಷ್ಟಾಂತವನ್ನು ಕೊಡ್ತಾರೆ. ಅನ್ನದಾನ ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ ಅನ್ನದಾನ. ನಾವು ನೀವು ನಮ್ಮ ಮನೆಯಲ್ಲಿ ನಮ್ಮ ಯೋಗ್ಯತಾನುಸಾರ ಮನೆ ಬಂದವರಿಗೆ ಇವರಿಗೆ ಊಟ ಹಾಕಿ ಕಳಿಸ್ಕೊಡ್ತೇವೆ. ಆದರೆ ಕೆಲವರಿಗೆ ಮಾತ್ರ ಅನ್ನದಾನ ಶೂರ ಅಂತ ಹೇಳಿ ಕರೀತಾರೆ. ಯಾಕೆ ಕರೀತಾರೆ ಅಂದರೆ, ಎಲ್ಲರೂ ಅನ್ನದಾನ ಮಾಡಿದರೂ ಕೂಡ
ಅವರೇನು ಮಾಡ್ತಾರೆ, ಒಬ್ಬ ವ್ಯಕ್ತಿ ಅನ್ನದಾನವೇ ಪ್ರಧಾನವಾಗಿಟ್ಟುಕೊಂಡು ಲಕ್ಷಾಂತರ ಜನಕ್ಕೆ ನಿತ್ಯ ಸಾವಿರಾರು ಜನಕ್ಕೆ ಅನ್ನದಾನ ಜಾಸ್ತಿ ಮಾಡ್ತಾನೆ. ಅಂದರೆ ಎಲ್ಲರಕ್ಕಿಂತ ಅನ್ನದಾನವನ್ನು ಜಾಸ್ತಿ ಮಾಡಿದವನನ್ನು ಎಲ್ಲರೂ ಅನ್ನದಾನ ಮಾಡಿದರು, ಅವನನ್ನು ಮಾತ್ರ ಅನ್ನದಾನ ಶೂರ ಅಂತ ಕರೀತಾರೆ. ಹಾಗೆ ಅಧಿಕ ಜನರಿಗೆ ಅಧಿಕವಾಗಿ ವರಗಳನ್ನು ಕೊಡತಕ್ಕಂತಹ ರುದ್ರದೇವರನ್ನೇ ವರದಹ ಅಂತ ಕರಿಬೇಕಲ್ವಾ. ಯಾರಿಗೂ ಹೆಚ್ಚು ವರಗಳನ್ನು ಕೊಡದೆ ಕಷ್ಟಸಾಧ್ಯದ ಮೇಲೆ ವರಗಳನ್ನು ಕೊಡುವಂತಹ ಭಗವಂತನಿಗೆ ಪರಮ ಮುಖ್ಯ ವೃತ್ತಿಯಿಂದ ವರದಹ ಅಂತ ಯಾಕೆ ಹೇಳಬೇಕು ಅಂತ ಜಿಜ್ಞಾಸೆ. ಇನ್ನು ಅದಕ್ಕೆ ಉತ್ತರ ಮತ್ತು ನಮ್ಮ ಸಿದ್ಧಾಂತ ಪ್ರಕಾರ ಹೇಳಬೇಕು. ಸ್ವತಂತ್ರಮಸ್ವತಂತ್ರಂಚ ದ್ವಿವಿಧಂ ತತ್ವಮಿಷ್ಯತೆ. ಎರಡೇ ತತ್ವಗಳು, ಒಂದು ಸ್ವತಂತ್ರ ತತ್ವ, ಇನ್ನೊಂದು ಅಸ್ವತಂತ್ರ ತತ್ವ. ಸ್ವತಂತ್ರ ತತ್ವದಲ್ಲಿ ಭಗವಂತ ಒಬ್ಬನೇ ಇದ್ದಾನೆ, ಇನ್ನು ಯಾರೂ ಇಲ್ಲ. ಇನ್ನು ಉಳಿದವರೆಲ್ಲರೂ ಅಸ್ವತಂತ್ರರೇ. ಹೀಗಿರುವಾಗ ಬೇಸಿಕ್ಕಾಗಿ ಫಂಡಮೆಂಟಲ್ಲಾಗಿ ರುದ್ರದೇವರು ಸ್ವತಂತ್ರವಾಗಿ ವರಗಳು ಕೊಡುವವರಲ್ಲ. ರುದ್ರದೇವರಲ್ಲಿ ಭಗವಂತ ರುದ್ರಾಕಾರನಾಗಿ, ರುದ್ರಾಂತರ್ಯಾಮಿಯಾಗಿ, ರುದ್ರಶಬ್ದವಾಚ್ಯನಾಗಿ, ರುದ್ರನಾಮಕನಾಗಿ, ರುದ್ರನಿಂದ ಭಿನ್ನನಾಗಿ ಭಗವಂತನೇ ರುದ್ರದೇವರ ಮೂಲಕ ವರಗಳನ್ನು ಕೊಡ್ತಾನೆ. ರುದ್ರದೇವರಿಗೆ ವರವನ್ನು ಕೊಡುವಂತಹ ಶಕ್ತಿಯನ್ನು ಭಗವಂತನೇ ಕೊಡ್ತಾನೆ. ಆದ ಕಾರಣ ಅವನಿಗೆ ವರದಹ ಅಂತ ಬರಲಿಕ್ಕೆ ಸಾಧ್ಯವಿಲ್ಲ. ಎರಡನೇದು ಅನ್ನಸಂತರ್ಪಣೆ. ಹೆಚ್ಚು ಅನ್ನದಾನ ಮಾಡಿದವನಿಗೆ ಅನ್ನದಾನ ಅಂತ ಹೇಳ್ತಾರೆ ಅಂತ ಹೇಳಿದ್ರಲ್ಲ. ಇವಾಗ ಒಬ್ಬ ದೊಡ್ಡ ಅನ್ನದಾನ ಛತ್ರ ನಡೀತಾ ಇರುತ್ತೆ. ಉದಾಹರಣೆಗೆ ಮಂತ್ರಾಲಯ ಇದೆ. ಮಂತ್ರಾಲಯ, ತಿರುಪತಿ, ಸುಬ್ರಹ್ಮಣ್ಯ ಎಲ್ಲ ಕಡೆ ಧರ್ಮಕ್ಷೇತ್ರ, ಎಲ್ಲ ಕಡೆ ಅನ್ನದಾನಗಳು ನಡೆಯುತ್ತೆ. ಅನ್ನದಾನ ನಡೆಯುವಾಗ ಅಲ್ಲಿ ಸಾಕಷ್ಟು ಜನ ಡೊನೇಷನ್ಸ್ ಕೊಡ್ತಾರೆ ಮತ್ತು ಅಲ್ಲಿ ಸಾಕಷ್ಟು ಸಾವಿರಾರು ಜನ ವಾಲಂಟಿಯರ್ಸ್ ಬಂದು ಎಲ್ಲರಿಗೂ ಬಡಿಸೋದು, ಮಾಡೋದು, ಅಡಿಗೆಗಳು ಮಾಡೋದು ಎಲ್ಲ ಮಾಡ್ತಾ ಇರ್ತಾರೆ. ಆದರೆ ಸಾಕಷ್ಟು ಜನ ಡೋನಾರ್ಸ್ ಕೊಟ್ಟವರನ್ನಾಗಲಿ, ಬಡಿಸುವವರನ್ನಾಗಲಿ, ಅಡಿಗೆಯನ್ನು ಮಾಡುವವರನ್ನಾಗಲಿ ಯಾರೂ ಅನ್ನದಾನ ಶೂರರು ಅಂತ ಕರೆಯಲ್ಲ. ಅನ್ನದಾನ ಮಾಡ್ತಾ ಇದ್ದಾರೆ ಅಂತ ಹೇಳೋದು. ಯಾರಿಗೆ TTD ಬೋರ್ಡಿಗೆ ಅನ್ನದಾನ ಮಾಡ್ತಾ ಇದೆ ಅಂತ ಹೇಳುತ್ತೆ, ಮಂತ್ರಾಲಯದಲ್ಲಿ ಮಠ ಮಾಡ್ತಾ ಇದೆ ಅಂತ ಹೇಳುತ್ತೆ. ಹಾಗೆ ಆ ಮಾಡುವಂತಹ ಒಬ್ಬನು ಯಾವನು ಇರ್ತಾನೋ ಮತ್ತು ಅಲ್ಲಿ ಸೂಪರ್ವೈಸ್ ಮಾಡ್ತಾ ಇರ್ತಾರೆ, ಅನ್ನದಾನ ನಡೆಯೋ ಸರಿಯಾಗೆಲ್ಲ ಅವನನ್ನೂ ಕರೆಯಲ್ಲ. ಯಾವನು ಯಜಮಾನ ಇರ್ತಾನೋ ಅವನು ಸ್ವತಂತ್ರವಾಗಿ ಇಷ್ಟು ವ್ಯವಸ್ಥೆ ಮಾಡಿ ಅದಕ್ಕೆ ಜವಾಬ್ದಾರಿ ಹೊತ್ತಿ ಹೊಣೆಗಾರಿಕೆ ಹೊತ್ತುಕೊಂಡು ಅನ್ನದಾನವನ್ನು ನಡೆಸ್ತಾನೋ ಅವನಿಗೆ ಹೆಸರು ಬರುತ್ತೆ ಹೊರತು ಬಡಿಸುವವರಿಗೆ, ಅಡಿಗೆ ಮಾಡುವವರಿಗೆ, ಸೂಪರ್ವೈಸ್ ಮಾಡುವವರಿಗೆ ಬರಲ್ಲ. ಹಾಗೆ ಇಲ್ಲಿ ಭಗವಂತ ಕೂಡ ಬ್ರಹ್ಮನಲ್ಲಿ, ರುದ್ರನಲ್ಲಿ, ಎಲ್ಲ ದೇವತೆಗಳಲ್ಲಿ ತಾನೇ ಇದ್ದು ಅವರಿಗೆ ವರದಾನ ಮಾಡುವ ಶಕ್ತಿಯನ್ನು ಕೊಟ್ಟು ತಾನು ಅವರ ದ್ವಾರ ವರಗಳನ್ನು ಕೊಡ್ತಾನೆ ಹೊರತು ಸ್ವತಂತ್ರವಾಗಿ ಅವರು ಕೊಡಲ್ಲ. ಆದ ಕಾರಣ ಅವರಿಗೆ ವರದಹ ಅಂತ ಭಗವಂತನಿಗೆ ಬಿಟ್ಟು ಪರಮ ಮುಖ್ಯ ವೃತ್ತಿಯಿಂದ ಬೇರೆಯವರಿಗೆ ಕೊಡಲಿಕ್ಕಾಗುವುದಿಲ್ಲ. ಇಲ್ಲಿ ನಮಗೆ ಹರಿಕಥಾಮೃತಸಾರದಲ್ಲಿ ಜಗನ್ನಾಥದಾಸರು ಎಷ್ಟು ಸೂಕ್ಷ್ಮವಾಗಿ ಅವರು ಒಂದು ಅಕ್ಷರ ಅಷ್ಟೇ, ಆ ಒಂದು ಅಕ್ಷರದಿಂದ ರುದ್ರದೇವರ ವ್ಯಕ್ತಿತ್ವ ಏನು, ನರಸಿಂಹದೇವರ ಭಗವಂತನ ವ್ಯಕ್ತಿತ್ವ ಏನು ಅಂತೇಳಿ ಶಾಸ್ತ್ರದ ತಿರುಳನ್ನೇ ಹೇಳ್ತಾರೆ. ಇದೇ ವರದಹ ಎಂಬುದಕ್ಕೆ ನೋಡಿ, ರುದ್ರದೇವರು ನಮಗೆ ತಿಳಿದಂತೆ ಕ್ಷಿಪ್ರವಾಗಿ, ಅದಕ್ಕೆ ರಾಕ್ಷಸರೆಲ್ಲ ಆತನ್ನೇ ತಪಸ್ಸು ಮಾಡ್ತಾರೆ, ಕೊಡ್ತಾ ಇರ್ತಾನೆ. ರುದ್ರದೇವ ವರಗಳನ್ನು ಕೊಟ್ಟು ತಾನೇ ಆಪತ್ತನ್ನು ತಂದು ಕುಂತಾನೆ. ಭಸ್ಮಾಸುರನಿಗೆ ವರವನ್ನು ಕೊಟ್ಟ. ಭಸ್ಮಾಸುರ ಕೇಳಿದ, ನಾನು ಯಾರ ತಲೆ ಮೇಲೆ ಕೈ ಇಟ್ಟರೆ ಅವರು ಭಸ್ಮವಾಗಬೇಕು ಅಂತೇಳಿ. ಸರಿ, ರುದ್ರದೇವರು ಕೊಟ್ಟರು. ಅವನೇನು ಮಾಡಿದ, ಸುತ್ತಮುತ್ತ ನೋಡಿದ, ಈ ವರ ನಿಜವೋ ಅಲ್ಲವೋ ಪರೀಕ್ಷೆ ಮಾಡ್ಕೋಬೇಕು ಅಂತ ನೋಡಿದ. ಯಾರ ತಲೆ ಮೇಲೆ ಕೈ ಇಡಬೇಕು ಅಂತ ನೋಡಿದ, ಸುತ್ತಮುತ್ತ ಯಾರೂ ಕಾಣಿಸ್ಲಿಲ್ಲ. ಆವಾಗ ಎದುರಿಗೆ ರುದ್ರದೇವರೇ ರುದ್ರದೇವರ ತಲೆ ಮೇಲೆ ಕೈ ಇಡ್ಲಿಕ್ಕೆ ಹೋದ. ತಾನು ವರವನ್ನು ಕೊಟ್ಟು ತಾನೇ ಆಪತ್ತಿಗೆ ಸಿಲುಕಿದಾಗ ಭಗವಂತ ಬಂದು ಮೋಹಿನಿ ರೂಪವನ್ನು ತಾಳಿ ಅವನ್ನು ಮರಳು ಮಾಡಿ ಅವನ ಕೈಲಿ ಡ್ಯಾನ್ಸ್ ಮಾಡಿಸಿ ಆ ಡ್ಯಾನ್ಸ್ನಲ್ಲಿ ಅವನ ತಲೆ ಮೇಲೆ ಅವನೇ ಕೈ ಇಟ್ಕೊಂಡು ಸಾಯುವಂತೆ ಮಾಡಿದ. ಈ ರೀತಿಯಾಗಿ ರುದ್ರದೇವರು ವರಗಳನ್ನು ಕೊಡ್ತಾರೆ, ಭಗವಂತನೂ ಕೊಡ್ತಾನೆ. ಆದರೆ ಜಗನ್ನಾಥದಾಸರು ರುದ್ರದೇವರ ಹೇಗೆ, ಭಗವಂತ ಹೇಗೆ, ಆ ಶಾಸ್ತ್ರದ ತಿರುಳನ್ನು, ಸಿದ್ಧಾಂತದ ಒಂದು ಪ್ರಮೇಯ ರಹಸ್ಯವನ್ನು
ಒಂದೇ ಒಂದು ಅಕ್ಷರದಿಂದ ಹೇಳ್ತಾರೆ ಅಷ್ಟೇ. ನೋಡಿ, ನಮಗೆ ರುದ್ರದೇವರು ವಾಮದೇವ ವಿರಿಂಚಿತನಯ ಉಮಾಮನೋಹರ ಉಗ್ರ ಧೂರ್ಜಟಿ ಸಾಮಜಾಜಿವಸನ ಭೂಷಣ ಸುಮನಸೋತ್ತಂಸ ಕಾಮಹರ ಕೈಲಾಸ ಮಂದಿರ ಸೋಮ ಸೂರ್ಯಾನಲ ವಿಲೋಚನ ಕಾಮಿತಪ್ರದ ಕರುಣಿಸಮಗೆ ಸದಾ ಸುಮಂಗಳವ. ವಾಮದೇವ ವಿರಿಂಚಿತನಯ ಉಮಾ ಮನೋಹರ ಉಗ್ರಧೂರ್ಜಟಿ ಸಾಮಜಾಜಿ ವಸನಭೂಷಣ ಸುಮನಸೋತ್ತಂಸ ಕಾಮಹರ ಕೈಲಾಸ ಮಂದಿರ ಸೋಮ ಸೂರ್ಯಾನಲ ವಿಲೋಚನ ಕಾಮಿತಪ್ರದ ಇವೆಲ್ಲ ರುದ್ರದೇವರ ವಿಶೇಷಣಗಳು. ಕೇಳಿದ್ದು ಕೊಡುವವನು, ಕರುಣಿಸಮಗೆ ಸದಾ ಸುಮಂಗಳವ. ಬರೇ ಮಂಗಳ ಅಂತ ಹೇಳಿಲ್ಲ, ಸುಮಂಗಳವ, ಒಳ್ಳೆಯದನ್ನು ನನಗೆ ಕೊಡು, ಕರುಣಿಸು ನನಗೆ ಹೇ ರುದ್ರದೇವ ಅಂತ ಕೇಳಿದರು. ಇಲ್ಲಿ ಸುಮಂಗಳವ, ಒಂದೇ ಒಂದು ಸು ಎಂಬ ಒಂದು ಅಕ್ಷರ ಹೆಚ್ಚಾಗಿ ಹಾಕಿದರು ರುದ್ರದೇವರಿಗೆ. ಅಪ್ಪ ರುದ್ರದೇವ, ನನಗೆ ಯಾವ ವರವಂದರೆ ಆ ವರವೂ ಕೊಡಬೇಡ, ನನಗೆ ಯಾವುದು ಮಂಗಳವೋ ಒಳ್ಳೆಯದಾದಂತಹ ಮಂಗಳಕರವಾದಂತಹ ಆ ರೀತಿ ನನಗೆ ವರಗಳನ್ನು ಕೊಟ್ಟು ಅನುಗ್ರಹಿಸುವಂಥ ಸುಶಬ್ದದಿಂದ ಹೇಳ್ತಾರೆ ರುದ್ರದೇವರು. ಅದೇ ನರಸಿಂಹದೇವರಿಗೆ ಹರಿಕಥಾಂಸಾರ ಮಂಗಳಾಚರಣ ಸಂಧಿ ಪದ್ಯದಲ್ಲಿ ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕನೆ ನಮಿಪಿ ಕರುಣಿಪುದೆಮಗೆ ಮಂಗಳವ. ಅಲ್ಲಿ ಬರೇ ಮಂಗಳವ ಅಂತ ಹೇಳ್ತಾರೆ. ನರಸಿಂಹದೇವರನ್ನು ಭಗವಂತನನ್ನು ಸ್ತೋತ್ರ ಮಾಡುವಾಗ ಇಷ್ಟು ವಿಶೇಷಣಗಳು ಹೇಳಿ ಕರುಣಿಪುದೆಮಗೆ ಮಂಗಳವ. ಇಲ್ಲಿ ಸುಮಂಗಳವ ಅಂತ ಭಗವಂತನಿಗೆ ಹೇಳಲಿಲ್ಲ, ರುದ್ರದೇವರಿಗೆ ಸುಮಂಗಳವ ಅಂತ ಹೇಳಿದರು. ಆದರೆ ಭಗವಂತನಿಗೆ ಮಂಗಳವ ಅಂದರೆ ಭಗವಂತನಿಗೆ ನಮಗೆ ಯಾವುದು ಮಂಗಳ ಅಂತ ಗೊತ್ತು. ಯಾರಿಗೆ ತ್ರಿವಿಧ ಜೀವರಾಶಿಗಳಿಗೆ ಯಾವುದು ಮಂಗಳ, ಸಾತ್ವಿಕರ ಜೀವರಾಶಿಗಳಿಗೆ ಮುಕ್ತಿ ಮಂಗಳ, ರಾಜಸ ಜೀವರಾಶಿಗಳಿಗೆ ನಿತ್ಯ ಸಂಸಾರ ಮಂಗಳ, ತಾಮಸ ಜೀವರಿಗೆ ಅವರಿಗೆ ಅಂಧಂತಮಸ್ಸು ಮಂಗಳ. ಆದ ಕಾರಣ ಅವನೇನು ಮಾಡ್ತಾನೆ, ನಾವು ಕೇಳಿದರೆ ಸಾಕು ನಮಗೆ ಯಾವುದು ಮಂಗಳವೋ ತಿಳಿದು ಅವನು ಕೊಡ್ತಾನೆ. ಆದ ಕಾರಣ ಅಲ್ಲಿ ಸು ಎಂಬ ಅಕ್ಷರ ಬಳಸದೆ ಮಂಗಳವ ಅಂತಂದರು. ಆದರೆ ರುದ್ರದೇವರಲ್ಲಿ ಕರುಣಿಸಮೆಗೆ ಸದಾ ಸುಮಂಗಳವ. ಸ್ವಾಮಿ, ಮಂಗಳಕರವಾದ ನನಗೆ ಒಳ್ಳೆಯದಾದ ಶ್ರೇಯಸ್ಸಾಗುವಂತಹ ರೀತಿಯಲ್ಲಿ ವರಗಳನ್ನು ಕೊಟ್ಟು ಅನುಗ್ರಹಿಸುವಂತೆ ರುದ್ರದೇವರನ್ನೇ ಕೇಳ್ತಾರೆ. ಇದು ರುದ್ರದೇವರಿಗೂ ಭಗವಂತನಿಗೂ ಇರುವ ವ್ಯತ್ಯಾಸ. ಹೀಗಿರುವಾಗ ಪರಮ ಮುಖ್ಯ ವೃತ್ತಿಯಿಂದ ಯಾರನ್ನು ವರದಹ ಅಂತ ಕರಿಬೇಕು ಅಂತ ಹೇಳಿದರೆ ಭಗವಂತನನ್ನೇ ಕರೆಯಬೇಕು ಅಂತ ಸಾರಾಂಶ, ತಾತ್ಪರ್ಯ. ಇನ್ನು ಬೃಹತಿ ಸಹಸ್ರದ ಪ್ರಕಾರ ಓಂ ವರದಾಯ ನಮಃ ಓಂ ಓಂ ಯತೋ ವಿಪಾನಯೇ ಜತಿ ಆದಿತ್ ಪ್ರತ್ನಸ್ಯ ರೇತಸೋ ಜ್ಯೋತಿಷ್ ಪಶ್ಯಂತಿ ವಾಸರಂ ಪರೋ ಯದಿಧ್ಯತೆ ದಿವ ಕಣ್ವಾಸ ಇಂದ್ರತೆ. ಇಂದ್ರನೇ ಯತಃ ಯಾವ ಕಾರಣದಿಂದ ನೀನು ವಿಪಾನಃ ವಿಶಿಷ್ಟವಾದ ಸೋಮರಸವನ್ನು ಕುಡಿದಿರುವವನಾಗಿ ಯೇ ಜತಿ ಯಜ್ಞವಾಟವನ್ನು ಪ್ರವೇಶ ಮಾಡ್ತೀಯ. ಆದಿತು ನೀನು ಮೊದಲನೆಯವನಾದ್ದರಿಂದಲೇ ರೇತಸಃ ಸರ್ವಶ್ರೇಷ್ಠವಾದ ಪ್ರತ್ನಸ್ಯ ಪುರಾತನವಾದ ತೇ ನಿನ್ನ ವಾಸರಂ ಸಾನ್ನಿಧ್ಯದ ಸುಖ ಎಂಬುವ ಯತ್ ಯಾವ ಜ್ಯೋತಿ ಬೆಳಕು ಇದೆಯೋ ದಿವ ಹಗಲಿನಲ್ಲೂ ಯತ್ ಯಾವುದು ಇದ್ಯತೆ ಬೆಳಗುತ್ತಿರುವುದೋ ಅದನ್ನು ತೇ ಪ್ರಸಿದ್ಧರಾದ ಕಣ್ವಾದಿ ಋಷಿಗಳು ಪರಹ ಶ್ರೇಷ್ಠವಾಗಿ ಪಶ್ಯಂತಿ ಕಣ್ಣಾರ ನೋಡುತ್ತಾರೆ. ಹೇ ಭಗವಂತ, ಇಂದ್ರನಾಮಕ ಭಗವಂತನೇ, ಅಲ್ಪರಾದ ನಾವು ಹರಿಯು ನಮ್ಮ ಹತ್ರ ಇದ್ದಾನೆ ಎಂದು ನಾವು ಬಾಯಿಂದ ಹೇಳ್ತೇವೆ. ಭಗವಂತ ಎಲ್ಲ ಕಡೆಯಲ್ಲಿದ್ದಾನೆ, ನಮ್ಮ ಹತ್ರ ಇದ್ದಾನೆ ಅಂತ. ಭಗವಂತ ಎಲ್ಲೋ ಇಲ್ಲ, ದೇಹವೇ ದೇವಾಲಯ, ನಮ್ಮಲ್ಲೇ ಇದ್ದಾನೆ ಭಗವಂತ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲಿ ನಾ ಕಂಡೆ ಸೃಷ್ಟಿ ಶ್ರೀಶನೆ ಶ್ರೀರಂಗಶಾಯಿ ಅಂತೆಲ್ಲ ಹೇಳ್ತೇವೆ. ಎಲ್ಲೋ ಇಲ್ಲ, ನಮ್ಮಲ್ಲಿದ್ದಾನೆ, ನಿಮ್ಮಲ್ಲಿದ್ದಾನೆ ಅಂಥೇಳಿ. ಆದರೆ ಭಗವಂತ ನಮ್ಮ ಹತ್ರ ಇದ್ದಾನೆ, ನಮ್ಮಲ್ಲೇ ಇದ್ದಾನೆ ಎಂಬ ಅನುಭವ ಮಾತ್ರ ನಮಗೆ ಬರೋದಿಲ್ಲ. ಆದರೆ
ಹರಿ ಸೋಮರಸ ಕುಡಿಯೋದು, ಯಜ್ಞಮಂಟಪಕ್ಕೆ ಬರೋದು, ಅಲ್ಲಿಂದ ಹೋಗೋದು, ಭಗವಂತನ ಒಂದು ಸರ್ವಶ್ರೇಷ್ಠತ್ವ, ಅವನ ಸನ್ನಿಧಾನದಿಂದ ಆಗುವ ಸುಖ, ಇವನ್ನೆಲ್ಲ ಕಣ್ವಾದಿ ಋಷಿಗಳು ಕಾಣುತ್ತಾರೆ. ಅಂದರೆ ಜ್ಞಾನಿಗಳು ಮಾತ್ರ ಭಗವಂತನ ಒಂದು ಸರ್ವತ್ರ ವ್ಯಾಪ್ತಿತ್ವ, ಅವನ ಒಂದು ಸರ್ವಶ್ರೇಷ್ಠತ್ವ, ಅವನ ಸನ್ನಿಧಾನದಲ್ಲಿ, ಭಗವಂತನ ಸನ್ನಿಧಾನದಲ್ಲಿ ಭಗವಂತನ ಹತ್ತಿರ ಇದ್ದರೆ ಎಷ್ಟು ಸುಖ ಆಗತ್ತೆ ಎಂಬುದು ಅಲ್ಪರಾದ ನಮಗೆ ಗೊತ್ತಾಗಲ್ಲ, ನಾವು ಬಾಯಿಯಿಂದ ಹೇಳ್ತೇವೆ ಅಷ್ಟೇ. ಆದರೆ ಕಣ್ವಾದಿ ಋಷಿಗಳು, ಜ್ಞಾನಿಗಳದು ಕಣ್ಣಾರ ಕಾಣ್ತಾರೆ. ಅದರಿಂದಾಗಿ ಅವ್ರು ಏನು ಮಾಡ್ತಾರೆ, ಪದೇ ಪದೇ ಆ ಭಗವಂತನ ಗುಣಗಳನ್ನು, ಭಗವಂತನ ಸನ್ನಿಧಾನದಲ್ಲಿರುವ ಸುಖವನ್ನು ನೆನೆಸುತ್ತಾ ಭಗವಂತನ ಸದಾ ನೆನೆಸ್ತಾ ಇರ್ತಾರೆ. ಆದ ಕಾರಣ ಇಲ್ಲಿ ನಮಗೆ ಸರ್ವಶ್ರೇಷ್ಠನಾದ ಪುರಾತನನಾದ ನಿನ್ನ ವಾಸಿಸುತ್ತಾ ಸುಖ ತರುವ ಜ್ಯೋತಿಯನ್ನು ಪಶ್ಯಂತಿ ಋಷಿಗಳು ನೋಡುತ್ತಾರೆ. ಅಂದರೆ ಜ್ಯೋತಿಯನ್ನು ಕೊಡುವುದರಿಂದ ವರಂ ಉತ್ತಮಂ ಜ್ಯೋತಿ ಕಣ್ವಾದಿಭ್ಯೋ ದದಾತಿ ಇತಿ ವರದಃ. ಆದ ಕಾರಣ ನಮಗೆ ಆ ಜ್ಯೋತಿ ಅಂದರೆ ಭಗವಂತನ ಒಂದು ಜ್ಞಾನವನ್ನು, ಅಪರೋಕ್ಷ ಜ್ಞಾನವನ್ನು, ಆ ವಿಷ್ಣುವನ್ನು ಕೊಡುವವನು ಅಂದರೆ ಭಗವಂತ ಜ್ಯೋತಿಯನ್ನು. ಈ ಜ್ಞಾನಿಗಳೇನು ಮಾಡ್ತಾರೆ, ಭಗವಂತನ ವಿಶಿಷ್ಟವಾದಂತಹ ಅವನ ಒಂದು ರೂಪವನ್ನು, ಅವನ ಸನ್ನಿಧಾನವನ್ನು, ಅವನ ಸರ್ವಶ್ರೇಷ್ಠತ್ವವನ್ನು ಅವನು ಕಾಣ್ತಾರೆ ಜ್ಞಾನಿಗಳು. ಆದ ಕಾರಣ ಅವರಿಗೆ ವರಂ ಉತ್ತಮಂ ಜ್ಯೋತಿ ಕಣ್ವಾದಿಭ್ಯೋ ದದಾತಿ ಇತಿ ವರದಃ. ಈ ರೀತಿಯಾಗಿ ಅಂತಹ ಸುಖವನ್ನು ಅವರಿಗೆ ಕಣ್ವಾದಿ ಋಷಿಗಳು ಕಾಣ್ತಾರೆ. ಅವರಿಗೆ ಭಗವಂತ ಅವನ ಒಂದು ಇದರನ್ನು ಕೊಡ್ತಾನೆ. ಆದ ಕಾರಣ ಅವನಿಗೆ ವರದಃ ಎಂಬುವಂತಹ ಹೆಸರು ಬಂದಿದೆ ಅಂತ ಹೇಳಿದಲ್ಲಿ ಇವತ್ತು ವರದಃ ನಾಮವನ್ನು ಮುಗಿಸಿ ನಾಳೆ ವಾಯುವಾಹನ ಎಂಬುವಂತಹ ಭಗವಂತನ ನಾಮವನ್ನು ಹೇಳಿಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.